1930 ಮೇ 18ರಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗುಂಡೇದಹಳ್ಳಿಯಲ್ಲಿ ಜನಿಸಿದ ಗುಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಅವರು ಹಡಗಲು ತಿಮ್ಮಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸಿದರು. 1948ರಲ್ಲಿ ಅಜ್ಜಂಪುರ, ಬೀರೂರು, ಮಾಯಕೊಂಡ ಹಾಗೂ ಕಡೂರದಲ್ಲಿ ನಡೆದ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. 1948ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ವೃತ್ತಿಜೀವನ ಆರಂಭಿಸಿದ ಇವರು ಗಾಂಧಿ ಗ್ರಾಮದಲ್ಲಿ ಸಮಾಜ ಶಿಕ್ಷಣ ತರಬೇತಿ ಪಡೆದು ಭೂದಾನ ಚಳುವಳಿ, ವಯಸ್ಕರ ಶಿಕ್ಷಣ, ಸೇವಾದಳಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 1975-77ರಲ್ಲಿ ಜಾನಪದ ವಿಭಾಗದ ಸಂಚಾಲಕರಾಗಿದ್ದರು. 1987-88ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಸಂಪಾದಕರಾಗಿದ್ದರು. 1989-92ರಲ್ಲಿ ಪರಿಷತ್ ಗೌರವ ಕಾರ್ಯದರ್ಶಿಯಾಗಿ 3 ಸಮ್ಮೇಳನಗಳ ಕಾರ್ಯನಿರ್ವಹಣೆ ಮಾಡಿದ್ದರು. 1990ರಲ್ಲಿ ಪರಿಷತ್ನಲ್ಲಿ ಪ್ರಥಮ ಬಾರಿಗೆ ಬಂಡಾಯ ಸಾಹಿತ್ಯ ಸಮಾವೇಶ ಆಯೋಜಿಸಿದ್ದರು. 1992-95ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ 3 ಸಮ್ಮೇಳನಗಳನ್ನು ನಡೆಸಿ ಒಬ್ಬ ಕನ್ನಡಿಗ ₹1 ಎಂಬ ಘೋಷಣೆಯೊಂದಿಗೆ ದೇಣಿಗೆ ಸಂಗ್ರಹಿಸುವ ಮೂಲಕ ಪರಿಷತ್ತನ್ನು ಆರ್ಥಿಕವಾಗಿ ಜಾನಪದ ಭೀಷ್ಮ. ಜಾನಪದ ಎಂದರೆ ಇಂದಿಗೂ ನೆನಪಾಗುವುದು ಗೋರುಚ ಅವರ ಹೆಸರು. ಅವರು ನೀಡಿದ ಕೊಡುಗೆ ಮಹತ್ತರವಾದದ್ದು. ಗೋರುಚ ಅವರು ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ರಾಜ್ಯಮಟ್ಟ ಮೊದಲ ಕರ್ನಾಟಕ ಜಾನಪದ ಸಾಹಿತ್ಯ ಸಮ್ಮೇಳನ ಸಂಘಟಿಸಿದರು. 1966ರಲ್ಲಿ ಜರುಗಿದ ಈ ಐತಿಹಾಸಿಕ ಸಮ್ಮೇಳನ ನಾಡಿನ ವಿವಿಧೆಡೆ ಹಂಚಿ ಹೋಗಿದ್ದ ಜನಪದ ವಿದ್ವಾಂಸರನ್ನು ಮೊಟ್ಟಮೊದಲ ಸಲ ಒಟ್ಟಿಗೆ ತಂದಿತು. ಇದು ಮುಂದೆ ದೊಡ್ಡ ಬದಲಾವಣೆಗಳು ಉಂಟಾಗಲು ಸಾಧ್ಯವಾಯಿತು. ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ವರಕವಿ ಬೇಂದ್ರೆ ಅವರ ಭಾಷಣವೇ ಈ ಕ್ಷೇತ್ರದಲ್ಲಿ ಆಗಬೇಕಾದ ಕೆಲಸಗಳ ನೀಲಿ ನಕಾಶೆಯಂತಿತ್ತು. ಆಗ ಏರ್ಪಡಿಸಿದ್ದ ಜಾನಪದ ವಸ್ತು ಪ್ರದರ್ಶನ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಸ್ಫೂರ್ತಿ ನೀಡಿತು. ಇದೇ ಸಮಯದಲ್ಲಿ ಇವರ ಸಂಪಾದಕತ್ವದಲ್ಲಿ ಹೊರತಂದ ಹೊನ್ನ ಬಿತ್ತೆವು ಹೊಲಕ್ಕೆಲ್ಲ ಕೃತಿ ಇಂದಿಗೂ ಜನಪದ ಅಧ್ಯಯನದಲ್ಲಿ ಮುಖ್ಯ ಆಕರಗ್ರಂಥವಾಗಿದೆ. ಇವರ ಪ್ರೇರಣೆಯಿಂದ ರೂಪುಗೊಂಡ ಜನಪದ ವಿಶ್ವವಿದ್ಯಾಲಯದ ಘೋಷವಾಕ್ಯವೂ ಆಗಿದೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಧಾನ ಕಮಿಷನರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಮಹಾದೇವಿ, ಸದಾಶಿವ ಶಿವಾಚಾರ್ಯ, ಕರ್ನಾಟಕ ಪ್ರಗತಿಪಥ, ಚೆಲುವಾಂಬಿಕೆ, ಕುನಾಲ, ಸಾಕ್ಷಿಕಲ್ಲು, ಬೆಳ್ಳಕ್ಕಿ ಹಿಂಡು ಬೆದರ್ಯಾವೋ, ಬಾಗೂರು ನಾಗಮ್ಮ ಗ್ರಾಮ ಗೀತೆಗಳು, ವಿಭೂತಿ, ಕರ್ನಾಟಕ ಜಾನಪದ ಕಲೆಗಳು ಸೇರಿ 50ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಗ್ರಾಮೋದ್ಧಾರಕನಿಗೆ ಕನ್ನಡ ತೇರೆಳೆಯುವ ಭಾಗ್ಯ. ಶಿಕ್ಷಕನಾಗಿ, ಸ್ವಾತಂತ್ರ್ಯ ಹೋರಾಟಗಾರನಾಗಿ, ಗ್ರಾಮದ ಉದ್ಧಾರಕ್ಕೆ ತರುಣ ಸಂಘ ಸ್ಥಾಪನೆ ಮಾಡಿ, ಸಾಮೂಹಿಕ ಬೇಸಾಯಕ್ಕೆ ಮುನ್ನುಡಿ ಬರೆದು, ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನದ ಸಂಘಟಕನಾಗಿ, ಹೊನ್ನ ಬಿತ್ತೆವು ಹೊಲಕ್ಕೆಲ್ಲ ಕೃತಿ ಸಂಪಾದಕರಾದ ಗುಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಅವರ ವ್ಯಕ್ತಿತ್ವದ ನಾನಾ ಮುಖಗಳು. ಬೇರು ಮಟ್ಟದಿಂದ ಮೇರು ಮಟ್ಟದ ತನಕ ಪರಿಷತ್ತನ್ನು ಬೆಳೆಸುವುದಕ್ಕೆ ತಮ್ಮ ಆದ್ಯತೆಯನ್ನು ನೀಡಿದರು. ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಅವರು ತ್ರೈವಾರ್ಷಿಕ ಯೋಜನೆಯನ್ನು ರೂಪಿಸಿದರು.
ಒಬ್ಬ ಕನ್ನಡಿಗ 1 ರೂಪಾಯಿ ಎಂಬ ಘೋಷಣೆಯಡಿ ಅಮೃತ ನಿಧಿ ಯೋಜನೆಗೆ ಚಾಲನೆ ನೀಡಿದರು. ಸುಮಾರು 25 ಲಕ್ಷ ರೂಪಾಯಿಗಳನ್ನು ಹಣ ಅಮೃತ ನಿಧಿಯಾಗಿ ಸಂಗ್ರಹವಾಯಿತು. ಅಧಿಕಾರ ವಹಿಸಿಕೊಂಡಾಗ ಇದ್ದದ್ದು ಸುಮಾರು 4.5 ಲಕ್ಷ ರೂಪಾಯಿಗಳು. ಅದನ್ನು 24 ಲಕ್ಷಕ್ಕೆ ಏರಿಸಿದ್ದು ಅವರ ಗಣನೀಯ ಸಾಧನೆ. ಪ್ರತಿನಿತ್ಯವೂ ಒಂದಲ್ಲ ಒಂದು ಕಡೆ ಪರಿಷತ್ನ ಕಾರ್ಯಕ್ರಮಗಳು ನಡೆಯುವಂತೆ ವ್ಯವಸ್ಥೆ ಮಾಡಿದ್ದರು. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಚನ್ನಬಸಪ್ಪ. ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯ ಸಂಪಾದಕರಾಗುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ನ ನಂಟಿಗೆ ಬಂದ ಗೋರು ಚ ಅವರು ಕಳೆದ 5 ದಶಕಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಬಲವನ್ನು ತುಂಬುತ್ತಲೇ ಬಂದಿದ್ದಾರೆ. ಪ್ರೊಫೆಸರ್ ಜಿ. ಎಸ್. ಸಿದ್ದಲಿಂಗಯ್ಯ ಅವರ ಅವಧಿಯಲ್ಲಿ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದ ಗೋರು ಚನ್ನಬಸಪ್ಪ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಅವರ ಅವಧಿಯಲ್ಲಿ ಮೊಟ್ಟಮೊದಲ ಸಲ ಧ್ವನಿ ಸುರುಳಿಗಳನ್ನು ಹೊರತಂದಿತು. ಅಚ್ಚೇವು ಕನ್ನಡದ ದೀಪ ಏರಿಸಿ ಹಾರಿಸಿ ಕನ್ನಡದ ಬಾವುಟ ಧ್ವನಿ ಸುರುಳಿಗಳು ಹೊಸ ಪರಂಪರೆಯನ್ನು ರೂಪಿಸಿದವು. ಸಂಶೋಧನಾ ಕೇಂದ್ರ ಅವರ ಅವಧಿಯಲ್ಲಿ ಹೊಸ ರೂಪ ಪಡೆಯಿತು. ಡಾ. ಎಂ. ಚಿದಾನಂದ ಮೂರ್ತಿಗಳು ಗೌರವ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಅನೇಕ ಮಹತ್ವದ ಉಪನ್ಯಾಸಗಳನ್ನು ಏರ್ಪಡಿಸಿದ್ದರು.